ಶ್ರೀ ವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟಘ್ನಭವಿಷ್ಟದಂ ಚತುರ್ಮುಖೇರತನಿಯಂ ಶ್ರೀನಿವಾಸಂ ಭಜನಿಶಂ ಆನಂದತೀರ್ಥವರದೆ ದಾನವಾರಣ್ಯ ಪಾವಕೆ ಜ್ಞಾನದಾಯೇನಿ ಸರ್ವೇಶಿ ಶ್ರೀನಿವಾಸಿಸ್ತು ಮೇ ಮನಃ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಬರುವ ಎಲ್ಲ ಯತಿಶ್ರೇಷ್ಠರಿಗೆ ದಾಸವರಣ್ಯರಿಗೆ ನಮ್ಮ ನಿಮ್ಮೆಲ್ಲರ ಮುಖಾಂತರ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸ್ತಾ, ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಸೇವಾ ಸದ್ಭಕ್ತರೇ, ವಿಶೇಷವಾಗಿ ಇವತ್ತಿನ ನುಡಿ ಸ್ಮರಣೆ ನಮನ 378ನೇ ನುಡಿ ಸ್ಮರಣೆ ನಮನ. ಈ ಭಾಗದಂತ ಹೇಳಿದರೆ ಈ ವೈಶಾಖ ಶುದ್ಧದಲ್ಲಿ ಬರ್ತಕ್ಕಂಥ ಯತಿಶ್ರೇಷ್ಠರ ದಾಸವರಣ್ಯರ ಸ್ಮರಣೆ ಮಾಡ್ತಕ್ಕಂಥ ಭಾಗ್ಯ ಇವತ್ತು ನಮಗೂ ನಿಮಗೂ ಸಿಕ್ಕಿದೆ. ಅದರಲ್ಲೂ ವಿಶೇಷವಾಗಿ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ 31ನೇ ಅವರ ಪೀಠಾರೋಹಣ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ಕೆಂಭಾವಿ ರಾಯರ ರಘುತ್ತಮ ತೀರ್ಥರ ಸನ್ನಿಧಾನದಲ್ಲಿ ಬಹಳ ವೈಭವದಿಂದ ಆಯಿತು. ನಿಜವಾಗಲೂ ನೋಡೋದಕ್ಕೆ ಎರಡು ಕಣ್ಣು ಸಾಲವು. ಎಲ್ಲ ತೀರ್ಥಗಳು ತಂದಿರತಕ್ಕಂಥ ಒಂದು ತೀರ್ಥವನ್ನು ತಂದು ಅವರಿಗೆ ಅಭಿಷೇಕ ಮಾಡೋದ್ರ ಮುಖಾಂತರ ಇಡೀ ಕೆಂಭಾವಿ ಮತ್ತು ಸುತ್ತಮುತ್ತಲಿನ ಜನರು ಅದನ್ನು ಕಣ್ಣಿಂದ ನೋಡಿ ತೃಪ್ತಿ ಹೊಂದಿದರು. ಅಂಥ ಸತ್ಯಾತ್ಮ ತೀರ್ಥರಿಗೆ ಇನ್ನೂ ಭಗವಂತ ಆಯುಷ್ಯ ಆರೋಗ್ಯ ಕೊಡಲಿ. ಅವರಿಂದ ಸಮಾಜ ಮತ್ತು ಧಾರ್ಮಿಕ ಸುಧಾರಣೆ ಅದ್ಭುತವಾಗಿ ಯುವ ಜನಾಂಗಕ್ಕೆ ಅವರ ಸಂದೇಶ ಕೂಡ ಬಹಳ ಅತ್ಯಂತ ಅವಶ್ಯಕ ಅಂತ ಹೇಳ್ತಾ, ಜೊತೆಗೆ ಇವತ್ತು ಈ ಒಂದು ವೈಶಾಖ ಮಾಸದಲ್ಲಿ ಅಂದರೆ ವೈಶಾಖ ಶುದ್ಧ ಅಷ್ಟಮಿ ಅಂತ ನಾವೇನು ಕರಿತೀವಿ, ಅಂದರೆ ಮಧುಕಲ್ ಶೇಷದಾಸರ ಆರಾಧನೆ ಕೂಡ ಬರ್ತಾ ಇದೆ. ಸಾಧಾರಣ 18ನೇ ಶತಮಾನದಲ್ಲಿ ಇದ್ದ ಮಹಾನುಭಾವರು ಸಾಕ್ಷಾತ್ ವಿಜಯದಾಸರಿಂದ ಸ್ವಪ್ನದಲ್ಲಿ ಚಿಪ್ಪಗಿರಿಯಲ್ಲಿ ಗುರು ವಿಜಯ ವಿಠ್ಠಲ ಅಂತಕ್ಕಂಥ ಅಂಕಿತವನ್ನು ಪಡೆದು ಸಾವಿರಾರು ದೇವರ ನಾಮ ಉಘಾಭೋಗ ಸುಳಾದಿಗಳನ್ನು ರಚನೆ ಮಾಡಿದ ಕೀರ್ತಿ ಮೊದಲಕಲ್ಲು ಶೇಷದಾಸರಿಗೆ ಸಲ್ತಾ ಇದೆ. ಅವರ ಮೂಲ ಹೆಸರು ಶೇಷಪ್ಪ ಅಂತ ಹೇಳಿ, ಅವರ ತಂದೆಯ ಹೆಸರು ತಿಪ್ಪಣ್ಣ ಕುಲಕರ್ಣಿ ಅಂತ ಹೇಳಿ. ಅಂದರೆ ಕುಲಕರ್ಣಿ ಮನೆತನ ಕೇವಲ ಒಂದು ವ್ಯತ್ಯಾಸ, ಗದ್ವಾಲ್ ರಾಜನ ಆಸ್ಥಾನದಲ್ಲಿ ಸ್ವಲ್ಪ ವ್ಯತ್ಯಾಸ ಬಂದಾಗ ಸ್ವಲ್ಪ ಅವರಿಗೆ ಮೇಲೆ ಕೈ ಮಾಡಿದಾಗ ಅವರ ತಲೆಯಿಂದ ರುಮಾಲ್ ಕೆಳಗೆ ಬಿತ್ತು. ಅವತ್ತಿನಿಂದ ಅವರು ರುಮಾಲ್ ಧರಿಸಲಿಲ್ಲ. ಸೀದಾ ಚಿಂತನವೇಲಿಗೆ ಹೋಗಿ ಪ್ರಾಣದೇವರ ಸೇವೆಯನ್ನು ಕೇವಲ ಉತ್ತತ್ತಿಯಿಂದ ಸಾಧಾರಣ ಒಂದು 41 ದಿನಗಳ ಕಾಲ ಮಾಡಿದರು. ಸಾಕ್ಷಾತ್ ಚಿಂತನವೇಲಿ ಪ್ರಾಣದೇವರು ಪ್ರತ್ಯಕ್ಷರಾದರು. ಯಾಕಂದರೆ ಅವರು ಜನಿಸಿದ್ದು ಕೂಡ ದರೂರಲ್ಲಿ ಕೂಡ ಅತ್ಯಂತ ಮುಖ್ಯ ಪ್ರಾಣದೇವರ ಜಾಗೃತ ಸ್ಥಳ ಇದೆ. ಅಂತಹ ಮೊದಲಕಲ್ಲು ಶೇಷದಾಸರ ನಾವು ನೋಡಿದಾಗ ಅವರಿಗೆ ಇಬ್ಬರು ಹೆಂಡಂದಿರು. ಅವರು 60ನೇ ವಯಸ್ಸಿನಲ್ಲಿ ಇನ್ನೊಬ್ಬರ ಲಗ್ನ ಆದರು. ಅಂದರೆ ಸುಬ್ಬಮ್ಮ ಮತ್ತು ವೆಂಕಮ್ಮ ಅಂತ ಹೇಳಿ ಇಬ್ಬರು ಹೆಂಡಂದಿರು. ಯಾಕೆ ಹೇಳ್ತೀನಿ ಅಂತ ಹೇಳಿದರೆ, 2ನೇ ಲಗ್ನ ಆದಾಗ ಅವರಿಗೆ 60 ವರ್ಷ. ಹಿಂದಾಗ ಜನರು ಒಬ್ಬೊಬ್ಬರು ಒಂದೊಂದು ಮಾತು ಆಡಿಕೊಳ್ಳಾಗ ಕಂಡಾಗ ಕೇವಲ ಆ ವರ ಹಸೆಮೇಣೆ ಕೂತಾಗ ಕೇವಲ 28 ವರ್ಷದ ಯುವಕನಾಗಿ ಕಂಡಂತೆ ಅಲ್ಲಿದ್ದ ಜನ ನೋಡಿದ್ದಾರೆ. ಅದರ ಜೊತೆಗೆ ನಮ್ಮ ಮುತ್ತಜ್ಜ ಅಂದರೆ ನಮ್ಮ ತಂದೆ ಶೇಷಾಚಾರ್ಯ ಅಂತ ಹೇಳಿ ಅವರು ಕೂಡ ಆ ಮದುವೆಗೆ ಹೋಗಿ ಸಂಭ್ರಮದಿಂದ ಅವರು ಕೊಟ್ಟಿರ್ತಕ್ಕಂಥ ಉಡುಗೊರೆಯನ್ನು ತಗೊಂಡು ಬಂದು ಆ ಉಡುಗೊರೆಯನ್ನು ನಮ್ಮ ಶ್ರೀಕರ ವಿಠ್ಠಲ ಜಗನ್ನಾಥ ಆಚಾರ್ಯರಿಗೆ ಹೊದಿಸಿ ಹೇಳಿದ್ರಂತ, ಇದು ಸಾಮಾನ್ಯ ಉಡುಗೊರೆ ಅಲ್ಲ, ಇದು ನಿನ್ನ ಒಂದು ಜೀವನಕ್ಕೆ ಒಂದು ದಾರಿ ತೋರ್ತಕ್ಕಂಥ ಅಂತ ಹೇಳಿದಾಗ ನಿಜವಾಗಲೂ ಮುಂದೆ ಅವರೇ ಶ್ರೀಕರ ವಿಠ್ಠಲ ಅಂಥೇಳಿ ದೇವರ ನಾಮಗಳನ್ನು ಬರೆದಂಥ ಕೀರ್ತಿ ಅಂತ ಹೇಳಿದ್ರೆ, ಯಾಕಂತ ಹೇಳಿದ್ರೆ ಶೇಷದಾಸರ ಸಂಪೂರ್ಣ ಅನುಗ್ರಹ ಹೊಂದಿರತಕ್ಕಂತಹ ಜಗನ್ನಾಥಾಚಾರ್ಯರಿಗೆ. ಏಕೆಂದರೆ ಅವರ ಒಂದು ಸಣ್ಣ ಬಾಲ್ಯಾವಸ್ಥೆಯಲ್ಲಿದ್ದಾಗ ಶೇಷಾಚಾರ್ಯರು ಶೇಷದಾಸರು ಮನೆಗೆ ಬಂದಾಗ ಏನು ಪೂರ್ತಿ ಹುಡುಗ ಹೋಗಿಬಿಟ್ಟಿದ್ದ, ಅದನ್ನು ಅವ್ರಿಗೆ ತೋರಿಸ್ಬಾರ್ದು ಅಂಥೇಳಿ ಚಾಪೆಯಲ್ಲಿ ಸುತ್ತಿ ಇಟ್ಟಿದ್ದರಂತೆ. ಶೇಷಾಚಾರ್ಯ ಕೊನೆಯ ಮಗ, ಬಹಳ ಪ್ರೀತಿ, ಒಂದು ಕಡೆ ದುಃಖ, ಒಂದು ಕಡೆ ಶೇಷಾಸನ ಮನೆಗೆ ಬಂದಾನ ಅಂತ ಹೇಳಿ ಒಂದು ಸಂತೋಷ. ಆವಾಗ ಶೇಷಾಸನ ಹೇಳಿದ್ರಂತೆ, ಚಾಪೆಯಲ್ಲಿ ಏನು ಸುತ್ತಿಟ್ಟಿದ್ದೆ ಅಂತ ಇರಲಿಲ್ಲ, ಏನೇ ಇಲ್ಲ ಗುರುಗಳು ಅಂತ ಹೇಳಿದಾಗ ತೆಗಿ ಅಂತ ಹೇಳಿದ್ರಂತೆ. ತೆಗೆದು ಅವರು ತೀರ್ಥವನ್ನು ಪ್ರೋಕ್ಷಣೆ ಮಾಡಿದ್ರಂತೆ. ನೀವು ಮುಂದೆ ಸಾಮಾನ್ಯ ವ್ಯಕ್ತಿ ಆಗೋದಿಲ್ಲ, ನಿಮ್ಮ ಮನೆತನದಲ್ಲಿಯೇ ಒಂದು ಹರಿದಾಸ ಸಾಹಿತ್ಯವನ್ನು ಬರ್ತಕ್ಕಂಥ ವ್ಯಕ್ತಿ ಆಗ್ತಾರಂತ ಹೇಳಿದಾಗ ಮುಂದೆ ಅವರೇ ಶ್ರೀಕರ ವಿಠ್ಠಲ ಅಂತಕ್ಕಂಥ ಅಂಕಿತದಿಂದ ಸಾವಿರಾರು ಕೃತಿಗಳನ್ನು ರಚನೆ ಮಾಡಿದ್ರು ಅಂತ ಹೇಳಿದರೆ 2 ಸಾರಿ ಅವರಿಗೆ ಮೊದಲಕಲ್ಲು ಶೇಷದಾಸರು ವಿಶೇಷ ಅನುಗ್ರಹ ಮಾಡಿದ್ದಾರೆ. ಆ ಮೊದಲಕಲ್ಲು ಶೇಷದಾಸರು ಕಲ್ಲೂರಲ್ಲಿ ಬಹಳ ದಿನಗಳನ್ನು ಕಳೆದಿದ್ದಾರೆ. ಯಾಕಂತ ಹೇಳಿದ್ರೆ ಅವರಿಗೆ ಕೃಷ್ಣಮೂರ್ತ್ಯ ಮತ್ತು ಗಜೇಂದ್ರ ಶ್ರೀನಿವಾಸಾಚಾರ್ಯ ಅಂಥೇಳಿ ಇಬ್ಬರು ಬಹಳ ಖಾಸ ಶಿಷ್ಯಂದರು. ನಮ್ಮಲ್ಲಿ ಕುಲಕರ್ಣಿ ಮನೆತನ, ಯಾಕಂದರೆ ನಮ್ಮ ಊರು ಅಂತ ಹೇಳಿದ್ರೆ 7 ಊರುಗಳಿಂದ ಕೂಡಿ ಒಂದು ಮನೆತನ ಆಗಿದೆ. ಅಂದರೆ 7 ಊರಿಗೆ 7 ಕುಲಕರ್ಣಿ ಮನೆತನ ಕೂಡ ನಮ್ಮ ಊರಲ್ಲಿದ್ದು, ಒಂದು ಕುಲಕರ್ಣಿ ಮನೆತನ ಆ ವ್ಯಕ್ತಿ ಇವ್ರನ್ನ ಊಟಕ್ಕೆ ಕರಿಬೇಕು ಅಂದರೆ ಇವರ ಒಂದು ಪದ್ಧತಿ ಹೆಂಗಿತ್ತು ಅಂತ ಹೇಳಿದ್ರೆ, ಕಣ್ಣು ಮುಚ್ಚಿದರೆ ಪಾರ್ಥಸಾರಥಿ ಕಣ್ಮುಂದೆ ಕುಣಿಬೇಕಂತೆ. ಪಾರ್ಥಸಾರಥಿ ಅಂದರೆ ಸಾಕ್ಷಾತ್ ಶ್ರೀಕೃಷ್ಣ ಕುಣಿಬೇಕು.
ಆದರೆ ಆ ಇನ್ನೊಬ್ಬ ಕುಲಕರ್ಣಿ, ಇವರು ಕುಲಕರ್ಣಿ ಮನೆಯೊಳಗೆ ಇಟ್ಕೊತಿದ್ರು, ಶಿಷ್ಯ ಕೂಡ ಅಲ್ಲೇ ಇದ್ದ. ಆದರೆ ಇನ್ನೊಬ್ಬ ಕುಲಕರ್ಣಿ ನಮ್ಮ ಮನೆಗೆ ಬರಬೇಕು, ಬರೀ ಅವ್ರ ಮನೆ ಒಂದೇ ಬರ್ತೀರಿ ಅಂತ, ಅವ್ರ ಮನೆ ಹತ್ತಿರ ಇತ್ತದು. ಇಲ್ಲಪ್ಪ ಬರ್ತೀನಿ ಅಂತ ಹೇಳಿ ಮುಂದೆ ಹಾಕ್ತಾನೆ ಇದ್ದರು. ಆದರೆ ಒಂದು ಸಾರಿ ಹಠ ಮಾಡಿ ಬಿಡಲಿಲ್ಲ. ಕೇವಲ ಬಸ್ ನಿಲ್ದಾಣಕ್ಕೆ ಹೋಗಿ ಅವರನ್ನು ಕರ್ಕೊಂಡು ಬಂದು ಸೀದಾ ತಮ್ಮನಿಗೆ ಬಂದು ಅಲ್ಲೇ ಊಟ ಉಪಚಾರ ಸಂಸ್ಥಾನ ಪೂಜೆ ಆದ ಕೂಡಲೇ ನಿಜವಾಗಲೂ ಅವರಿಗೆ ಕಣ್ಣು ಮುಚ್ತಾರೆ, ಪಾರ್ಥಸಾರಥಿ ಕಾಣಿಸ್ತಾ ಇಲ್ಲ. ಭಾಳ ಒದ್ದಾಡಿಬಿಟ್ರಂತೆ. ಎಂಥ ನಾಯಿದಾಯಿತು, ಅದಕ್ಕೆ ಪರರ ಅನ್ನ ಉಣಬೇಕಾದ್ರೆ ನೋಡಿ ಉಣಬೇಕಂತ ಹೇಳ್ತಾರೆ. ನಿಜವಾಗಲೂ ಅವರು ಅಪರೋಕ್ಷ ಜ್ಞಾನದಿಂದ ತಿಳ್ಕೊಂಡ್ರಂತೆ, ಈ ನಾನು ಉಂಡಂಥ ಮನೆ ಸಾಮಾನ್ಯ ಮನೆಯಲ್ಲದು, ದುರ್ಯೋಧನ ಅಂಶ ಇರತಕ್ಕಂಥ ಮನೆ. ಅವರ ಮನೆ ಅನ್ನ ಉಂಡೋದಕ್ಕೆ ನನಗೆ ಸಾಕ್ಷಾತ್ ಕೃಷ್ಣನೇ ಕಾಣಿಸಿಲ್ಲ ಅಂತ ಹೇಳಿದಾಗ ಸೀದಾ ಕಲ್ಲೂರು ಮಹಾಲಕ್ಷ್ಮಿಗೆ ಬಂದ್ರಂತೆ. ಸಣ್ಣ ಗರ್ಭಗುಡಿ, ಮಣ್ಣಿಂದ ಗುಡಿ, ಅದಕ್ಕೆ ಶೇಷಾಚಾರ್ಯರು ಒಳಗೆ ಕೂತು ಪೂಜೆ ಮಾಡ್ತಿದ್ದರು. ಪೂಜೆ ಮಾಡೋ ಹೊತ್ತಿನೊಳಗೆ ಅಲ್ಲಿ ಬಂದು ಸಾಕ್ಷಾತ್ ಲಕ್ಷ್ಮೀ ದೇವಿಯ ಮೇಲೆ ಒಂದು ಸುಳಾದಿ ರಚನೆ ಮಾಡಿದರಂತೆ. ಸುಳಾದಿ ರಚನೆ ಮಾಡಿ ಎಂಥ ತಪ್ಪಾಗಿದೆ ನಂದು ಹೇಳಿ ಸುಳಾದಿ ಮುಗಿಯೋಷ್ಟೊತ್ತಿಗೆ ಕಣ್ಣು ಮುಂದೆ ಪಾರ್ಥಸಾರಥಿ ಕುಂಡ್ಲಕ್ಕೆ ಶುರು ಮಾಡಿದಂತೆ. ಹೀಗಾಗಿ ನಮ್ಮ ಕಲ್ಲೂರು ಮಂಥನಕ್ಕೂ ಮೊದಲಕಲ್ಲು ಶೇಷದಾಸರಿಗೆ ಬಹಳ ಅನನ್ಯವಾದ ಸಂಬಂಧ ಕೂಡ ಇದೆ. ಅಂಥ ಮೊದಲಕಲ್ಲು ಶೇಷದಾಸರ ಅಂಶ ಅಂತ ಹೇಳಿದರೆ, ವಯೋಸ್ವರ ಮನ್ವಂತನ ಇಂದ್ರನಾಗಿ ಇದು ಮಾಡಿದರು. ತ್ರೇತಾಯುಗದಲ್ಲಿ, ಕೃತಯುಗದಲ್ಲಿ, ಆಮೇಲೆ ಕೃತಯುಗದಲ್ಲಿ ಕೂಡ ಅವರ ಅವತಾರ ಆಯಿತು. ನಂತರ ತ್ರೇತಾಯುಗದಲ್ಲಿ ಕೂಡ ವಾಲಿಯಾಗಿ ಜನ್ಮ ತಾಳಿದರು. ಅದೇ ಇದರಲ್ಲಿ ಕುಶನಾಗಿ, ರಾಮ ದೇವರ ಇಬ್ಬರು ಮಕ್ಕಳಲ್ಲಿ ಕುಶನಾಗಿ ಕೂಡ ಅವತಾರ ಎತ್ತಿದರು. ಅದಾದ ನಂತರ ದ್ವಾಪರ ಯುಗದಲ್ಲಿ ಅರ್ಜುನನಾಗಿ ಜನ್ಮ ತಾಳಿದರು. ಕಲಿಯುಗದಲ್ಲಿ ಸಾಕ್ಷಾತ್ ಮಧ್ವಾಚಾರ್ಯರ ಏನು ತಮ್ಮ ಗ್ರಂಥಗಳನ್ನು, ಸರ್ವಮೂಲ ಗ್ರಂಥಗಳನ್ನು ಎತ್ತಿನ ಮೇಲೆ ಇಟ್ಕೊಂಡು ಏನು ಅವರು ಬರ್ತಾಯಿದ್ರು, ಆ ಎತ್ತಾಗಿ ಜನಿಸಿದಂತೆ. ಹೀಗಾಗಿ ಅದಾದ ನಂತರ ಸುಧಾ ಗ್ರಂಥಕ್ಕೆ ಅದ್ಭುತ ಒಂದು ಗ್ರಂಥವನ್ನು ರಚನೆ ಮಾಡಿದ ಕೀರ್ತಿ ಜಯತೀರ್ಥರಿಗೆ ಸಲ್ತಾ ಇದೆ. ಮುಂದೆ ಜಯತೀರ್ಥರಾಗಿ ಕೂಡ ಯತಿ ನಾಮದಿಂದ ಪ್ರಖ್ಯಾತರಾದರು. ಅದಾದ ನಂತರ ದರೂರ್ ಗ್ರಾಮದಲ್ಲಿ ಮೊದಲಕಲ್ಲು ಶೇಷದಾಸರಾಗಿ ಜನ್ಮ ತಾಳಿದರು. ಇಷ್ಟು ಅವತಾರಗಳು ಅಂದರೆ ಅರ್ಜುನ ಅಂಶ ಸಂಭೂತರು ಮೊದಲಕಲ್ಲು ಶೇಷದಾಸರು. ಹೀಗಾಗಿ ಪಾರ್ಥಸಾರಥಿ ಅಂತ ಹೇಳಿ ಕರಿತಾನಂತೆ. ಪಾರ್ಥ ಅಂದರೆ ಅರ್ಜುನ, ಅರ್ಜುನನ ಸಾರಥಿ ಕೃಷ್ಣ. ಹೀಗಾಗಿ ಅವರು ಹೋದಲೆಲ್ಲ ಪಾರ್ಥಸಾರಥಿ. ಹೀಗಾಗಿ ಎಷ್ಟೋ ಜನ ಶಿಷ್ಯರು ಪಾರ್ಥಸಾರಥಿಯ ಒಂದು ಮಹಿಮೆಗೆ ಒಳಗಾಗಿ ಅವರು ಶಿಷ್ಯರು ಕೂಡ ಆದರು. ಅಂಥ ಮೊದಲಕಲ್ಲು ಶೇಷದಾಸರ ಸ್ಮರಣೆ ಮಾಡಿದ ಸಾಕು, ಸಾಕಷ್ಟು ಊರುಗಳಲ್ಲಿ ಕೂಡ ಈ ಒಂದು ನಡೀತಾ ಇದೆ. ನಮ್ಮೂರಲ್ಲಿ ಕೂಡ ಅವರ ಅಸ್ಥಿ ಇತ್ತು. ನಮ್ಮ ಕಲ್ಲೂರು ಮಂಥನದ ಅಂದರೆ ಕೃಷ್ಣಪಂಥ ಮಂಥನದವರು ಶೇಷಗಿರಿರಾವ್ ಕುಲಕರ್ಣಿ ಅವರ ತಮ್ಮ ಗುರುರಾಜರಾವ್ ಕುಲಕರ್ಣಿಯ ಒಂದು ಸಹಯೋಗದೊಂದಿಗೆ ಸಾಧಾರಣ 10 ರಿಂದ 15 ವರ್ಷ ನಿರಂತರವಾಗಿ ಆ ಕಾರ್ಯಕ್ರಮ ಮೊದಲಕಲ್ಲು ಶೇಷದಾಸರ ಆರಾಧನೆ ಬಹಳ ವೈಭವದಿಂದ ಮಾಡುತ್ತಿದ್ದರು. ಈಗ ಅದು ಕಾಲಕ್ರಮೇಣ ಅದು ನಿಂತು ಹೋಗಿದೆ. ರಾಯಚೂರಲ್ಲಿ ಕೂಡ ಸತ್ಯನಾಥ ಕಾಲೋನಿಯಲ್ಲಿ ಕೂಡ ನಮ್ಮ ಬೋಳ್ವಂಡಿ ಮನೆತನದ ಗುರಾಚಾರ್ಯರು ಕೂಡ ಆ ಒಂದು ಕಾಯಕವನ್ನು ಮುಂದುವರಿಸಿಕೊಂಡು ಹೋಗಿದ್ದಾರೆ. ಮೊದಲಕಲ್ಲು ಶೇಷದಾಸರ ಆರಾಧನೆಯನ್ನು ಬಹಳ ವೈಭವದಿಂದ ಮಾಡ್ತಾ ಇದ್ದಾರೆ. ಸಾಕ್ಷಾತ್ ಗದ್ವಾಲದಲ್ಲಿ ನೋಡ್ಬೋದು, ಮೊದಲಕಲ್ಲದಲ್ಲಿ ಕೂಡ ನೋಡ್ಬೋದು, ದರೂರಲ್ಲಿ ನೋಡ್ಬೋದು. ಎಲ್ಲ ಕಡೆ ಮೊದಲಕಲ್ಲು ಶೇಷದಾಸರ ಆರಾಧನೆ ಬಹಳ ವೈಭವದಿಂದ ಆಗ್ತಾ ಇದೆ. ಅಂಥ ಮೊದಲಕಲ್ಲು ಶೇಷದಾಸರ ಒಂದು ಸ್ಮರಣೆಯನ್ನು ನೀವು ಎಲ್ಲರೂ ಮಾಡೋಣ ಅಂತ ಹೇಳ್ತಾ, ಇವತ್ತಿನ ನುಡಿ ಸ್ಮರಣೆ ಕೇಳಿದ ಪ್ರತಿಯೊಬ್ಬರ ಮನೆಯಲ್ಲಿ ಶುಭ ಕಾರ್ಯಗಳು ನಿರಂತರವಾಗಿ ನಡೆಯಲಿ. ಎಲ್ಲರಿಗೂ ಅಭಿನಂದನೆಗಳು, ಅಭಿವಂದನೆಗಳು.